ಹಲೋ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳುತ್ತೆ. ಇವಾಗ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತಿನ ವಿಷಯ ಏನಂದ್ರೆ ನಾಳೆ ಒಂದ್ ಕಡೆ ಟ್ರಾವೆಲ್ ಮಾಡೋದಿತ್ತ. ಆದ್ರಿಂದ ಇವತ್ತು ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಹೋಗ್ಬೇಕು. ಹಾಗೆ ವ್ಲಾಗ್‌ನ ಸ್ಟಾರ್ಟ್ ಮಾಡುವ ಅನ್ಸ್ತು. ವ್ಲಾಗ್‌ನ ಸ್ಟಾರ್ಟ್ ಮಾಡ್ದೆ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ? ಹಾಗೆ ಇವಾಗ ಜಸ್ಟ್ ಸ್ನಾನ ಮಾಡಿ ಬಂದೆ. ಪಟ ಪಟ ಅಂತ ರೆಡಿ ಆಗ್ಬೇಕು ಓಕೆನಾ? ಹೋಗುವಾಗ ಮತ್ತೆ ಸಿಗ್ತೀನಿ. ಬಾಯ್. ಇವಾಗ ರೆಡಿ ಆದೆ. ನಾನು ಜಸ್ಟ್ ಒಂದು ಟೀ ಶರ್ಟ್, ಟ್ರೌಸರ್ ಹಾಕೊಂಡಿದ್ದೆ. ಇದ್ರದ್ ಲಿಂಕ್ ಬೇಕಿದ್ರೆ ನಾನು ಇನ್ಸ್ಟಾದಲ್ಲಿ ಇದ್ರದ್ದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಲಿಂಕ್ ನಿಮ್ಗೆ ಸಿಗುತ್ತೆ ಓಕೆನಾ? ಹಾಗೆ ಇನ್ನೆರಡನ್ನೂ ನಾನು ಆನ್ಲೈನ್ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಅದನ್ನೇ ಇವಾಗ ಜಸ್ಟ್ ಪಟ್ ಅಂತ ಹಾಕೊಂಡೆ. ಇನ್ನು ಹೋಗುದು ಟೈಮ್ 7:30 ಆಯ್ತು. ನಮ್ಗೆ ಇನ್ನು 8 ಗಂಟೆ ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಟಿಕೆಟ್ ಸಿಗಲ್ಲ. ಆದ್ರಿಂದ ಇವಾಗ ಹೊರಟ್ವಿ. ನಾವು ಬಪ್ಪದ್ರೊಳಗೆ ಆಲ್ರೆಡಿ ಕ್ಲೋಸ್ ಆಯ್ದಿತ್ತು. ಟೈಮ್ 7:30 ಆಯ್ದಿತ್ತು. ಅದರಿಂದ ನೆಕ್ಸ್ಟ್ ನಾವು ಇನ್ನೊಂದ್ ಕಡೆ ಬಂದ ಟಿಕೆಟ್ ಬುಕ್ ಮಾಡ್ತಾ ಅಲ್ಲಿ ಓಪನ್ ಇತ್ತು. ಹಾಗೆ ಟಿಕೆಟ್ ಬುಕ್ ಮಾಡಿ ಇವತ್ತು ಗುರುವಾರ ಆದ್ರಿಂದ ಅಲ್ಲೇ ಕಿರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠ ಇತ್ತಲ್ಲ ಅದಕ್ಕೆ ಹೋಯ್ತೆ. ಹಾಗೆ ಅಲ್ಲೇ ಒಂದ್ ಚೆನ್ನೈ ಶಾಪಿಂಗ್ ಅಂತ ಹೇಳಿ ಇತ್ತು. ಇದು ಕುಂದೇಶ್ವರ ರೋಡಲ್ಲಿ ಇತ್ತು. ಟೆಂಪಲ್ ಎದುರುಗಡೆನೆ ಇತ್ತಿದು. ಹಾಗೆ ಯಾರೆಲ್ಲ ಬರಲ್ಲ ಅಂದ್ರೆ ಒಂದ್ಸಲ ಬಂದು ಕಾಣಿ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ. ಎಲ್ಲಾನು 160 ರೇಟ್. ನಾನೊಂದು ಡಸ್ಟ್ಬಿನ್ ಬಾಕ್ಸ್ ತಗೊಂಡೆ. ಹಾಗೆ ಇನ್ನೊಂದು ಮಿನಿ ಫ್ಯಾನ್ ಅಂತ ತಗೊಂಡೆ. ಚೆನ್ನಾಗಿತ್ತು. ಇದೇನಾ ತಕೊಂಡದ ರೂಮಿಗೆಲ್ಲ ಒಳ್ಳೆ ಆಗ್ತದೆ ಹೇಳಿ ಇದೊಂದು ತಕೊಂಡೆ. ಹಂಗೆ ನಾವು ಅದನ್ನೆಲ್ಲ ತಕೊಂಡ ಪಟ ಪಟ ಹೋಯ್ಕೆ ಅಂತಕಂದ್ರೆ ನಾವು ಬಟ್ಟೆ ಅಂತ ಪ್ಯಾಕ್ ಮಾಡಿರಲ್ಲ ನಾವು. ಆದ್ರಿಂದ ನಾಳೆ ಅಂದ್ರೆ ನಮ್ದು ಟ್ರಾವೆಲ್ ಇದ್ದದ್ದು. ಹಾಗಾಗಿ ಇಲ್ಲಿ ಯಾರೆಲ್ಲ ಬರಲ್ಲ ಅಂದ್ರೆ ಬಂದು ಕಾಣಿ. ಇಷ್ಟ ಇದ್ರೆ ಬಾಟಲ್ ಆಗಿರ್ಬೋದು, ಬ್ಯಾಗ್, ನಿಮಗೆ ಎಂತಾರು ಪಾತ್ರೆ ಬೇಕಾದ್ರೆ ಪಾತ್ರೆ ಎಲ್ಲಾನು ಇತ್ತು. ಎಲ್ಲಾನು 160. ಇವಾಗ ಎಲ್ಲ ತಕೊಂಡು ಇನ್ನು ಮನೆಗೆ ಹೋಗ್ತದೆ. ಮತ್ತೆ ನಾನು ನಾಳೆ ನಿಮಗೆ ಸಿಗ್ತೆ. ಇದೇ ಬ್ಲಾಗ್ನ ಕಂಟಿನ್ಯೂ ಆಗುತ್ತೆ ಓಕೆನಾ? ನಾಳೆ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತೆ. ಓಕೆ, ಗುಡ್ ನೈಟ್. ಹಾಯ್, ಇದು ಇವಾಗ ನೆಕ್ಸ್ಟ್ ಡೇ ಈವ್ನಿಂಗ್ 5 PM ನಮಗೆ ಬಸ್ ಇದ್ದದ್ದು. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇತ್ತು. ಹಾಗೆ ಎಲ್ಲಿಗೆ ಟ್ರಾವೆಲ್ ಅಂತ ಹೇಳಲೇ ಇಲ್ಲ ನಾನು ನಿಮಗೆ. ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇದ್ದದ್ದು ಹೈದ್ರಾಬಾದ್ಗೆ. ಇದೊಂದು ಟ್ರಾವೆಲ್ ಬ್ಲಾಗ್ ಇರುತ್ತೆ ಕಂಪ್ಲೀಟ್ಲಿ. ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತೇವೆ. ಇವಾಗ ಜಸ್ಟ್ ಇಲ್ಲ ಒಂದ್ ಕಡೆ ಸ್ಟಾಪ್ ಮಾಡ್ರಿ ಬಸ್ಸನ್ನ. ಇಲ್ಲೊಂದು ಟೆಂಪಲ್ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ತರ ಇದೆ. ನಾ ಇದೇ ಫಸ್ಟ್ ಟೈಮ್ ನೋಡಿದ್ದೆ ಈ ತರ ಟೆಂಪಲ್ನ. ಹಾಗೆ ಅದನ್ನೊಂದು ನಿಮಗೆ ತೋರಿಸಿದ್ನಲ್ಲ. ಇವಾಗ ಊಟಕ್ಕೆ ಸ್ವಲ್ಪ ಗಾಡಿ ನಿಲ್ಸಿದ್ರ. ಆದ್ರಿಂದ ಇಲ್ಲೊಂದು ಹೋಟ್ಲ್ ಇತ್ತು. ಅಲ್ಲೇ ನೋಡ್ಬೋದು ನಮ್ದೆಲ್ಲಾನು ಕಂಬ ಆಗಿರ್ಬೋದು, ಕೋಳಿದು ಅದೆಲ್ಲ ಕೋಳಿ ಪಡೆ ಅದ್ರದ್ದೆಲ್ಲ ಫೋಟೋ ಎಲ್ಲ ಹಾಕಿದ್ರೆ ನಮ್ಗೆ ಎಲ್ಲೋ ನಮ್ ಕಡೆನೆ ಬಂದ ತರ ಫೀಲ್ ಆಗ್ತಿತ್ತು. ಇವಾಗ ನಾವು ಊಟಕ್ಕೆ ಜಸ್ಟ್ ಒಂದು ಚಪಾತಿ, ಸ್ವಲ್ಪ ರೈಸ್ ತಗೊಂಡ್ವಿ.
ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಒಂದು 6 ಗಂಟೆ ಆಗಿರ್ಬೋದು. ಇವಾಗ ಜಸ್ಟ್ ನಿದ್ರೆ ಕರೆಕ್ಟ್ ಬರಲಿಲ್ಲ ಬಸ್ಸಲ್ಲಿ, ಹಾಗೆ ಇವಾಗ ಎದ್ದೆ. ಈಗ ನಾವು ನಮ್ಮ ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಜಂಪ್ ಆದ್ವಿ. ನೋಡ್ಬೋದು ಬೇರೆ ಥರನೇ ಅನಿಸ್ತಿದೆ ಇವಾಗ ನನಗೆ. ಹಾಗೆ ಇವತ್ತು 28 ಡೇ. ನಾವು ಇನ್ನು ಮನೆಗೆ ಹೋಗುವಾಗ ಸಂಜೆ ಆಗ್ಬೋದು. ನಾವು ನಿನ್ನೆ 27 5 PM ನಾವು ಬಸ್ ಹತ್ತಿದ್ದು. ಇವತ್ತು 28, ಇನ್ನು ಮನೆಗೆ ಹೋಗುವಾಗ 5:30 ಈವ್ನಿಂಗ್ ಆಗ್ಬೋದು. ಹಾಗೆ ನೋಡ್ಬೋದು ಇಲ್ಲೆಲ್ಲ ಎಷ್ಟು ದೊಡ್ಡ ಬೆಟ್ಟ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿತ್ತು. ಇವಾಗ ನಾವು ಇನ್ನು ಹೈದರಾಬಾದ್ ಬಸ್ ಸ್ಟ್ಯಾಂಡ್ ರೀಚ್ ಆಗಿಲ್ಲ. ಅದ್ರ ಮಧ್ಯೆ ಇಲ್ಲೊಂದ್ ಕಡೆ ಕಾಫಿ ಟೀಗೆ ನಿಲ್ಸಿದ್ರು ಬಸ್ನ. ನಾವು ಜಸ್ಟ್ ಫ್ರೆಶ್ ಅಪ್ ಆಗಿ ಜಸ್ಟ್ ಒಂದು ಕಾಫಿ ಕುಡಿದ್ವಿ ಅಷ್ಟೇ. ಸಾರಿ ಟೀ ಕುಡಿದ್ವಿ ಅಷ್ಟೇ. ಓಕೆನಾ, ತಿಂಡಿ ಏನು ತಿನ್ಲಿಲ್ಲ. ಇನ್ ಹೈದರಾಬಾದಿಗೆ ರೀಚ್ ಆದ್ಮೇಲೆ ತಿಂಡಿ ತಿನ್ನು ಅಂತ ಅನ್ಕೊಂಡ್ವಿ. ಇನ್ನು ಹೈದರಾಬಾದಿಗೆ ರೀಚ್ ಆಗುವಾಗ ಒಂದು 10:30 ಆಗ್ಬೋದು. ಇಲ್ಲಿಂದ ಇವಾಗ ಟ್ರಾಫಿಕ್ ಸ್ಟಾರ್ಟ್ ಆಯ್ತು. ಇಲ್ಲಿವರೆಗೆ ಆರಾಮ ಬಂತು. ಇವಾಗ ಟ್ರಾಫಿಕ್ ಅಲ್ಲಿ ಸ್ಟಾಪ್ ಮಾಡಿ ಹೋಗುವಾಗ ಮತ್ತು ಲೇಟ್ ಆಗ್ಬೋದು ನಮ್ಗೆ, ಅಷ್ಟು ಟ್ರಾಫಿಕ್ ಇತ್ತು. ಓಕೆ, ಫೈನಲಿ ನಾವು ಇವಾಗ ಹೈದರಾಬಾದ್ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಇನ್ನು ಇಲ್ಲಿ ಸ್ವಲ್ಪ ತಿಂಡಿ ತಿಂದು, ಇನ್ನೊಂದೇನಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸಿಕ್ಕಾಪಟ್ಟೆ ಅಂದ್ರೆ ನಮ್ಮ ಕರ್ನಾಟಕ ಹೋಲಿಸಿದ್ರೆ ಇಲ್ಲಿ ತಿಂಡಿ ಟೀ ಎಲ್ಲಾನು ಕಾಸ್ಟ್ಲಿ. ಹಾಗೆ ಇವಾಗ ಏನೇ ಆದ್ರೂ ತಿಂಡಿ ತಿಂದು ಹೋಗ್ಬೇಕು. ಮತ್ತೆ ನಾವು ಇಲ್ಲಿಂದ ಮತ್ತೊಂದು ಬಸ್ ಹತ್ತಿ ಮನೆಗೆ ಹೋಗ್ಬೇಕು. ಇವಾಗ 10 ಗಂಟೆಗೆ ಬಸ್ ಹತ್ತಿದ್ರೆ ಮನೆಗೆ ಹೋಗುವಷ್ಟು 5 ಗಂಟೆ 5:30 ಆಗ್ಬೋದು ಈವ್ನಿಂಗ್. ಹಾಗಾಗಿ ಮಧ್ಯೆಲ್ಲೂ ಸ್ಟಾಪ್ ಇರುವುದಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಇವಾಗ ತಿಂಡಿ ತಿನ್ಬೇಕು. ಇವಾಗ ಹೋಟ್ಲಿಗೆ ಬಂದ್ವಿ. ನಾವೇನು ತಿಂಡಿ ತಗೊಂಡಿಲ್ಲ, ಜಸ್ಟ್ ಒಂದು ಇಡ್ಲಿ ತಗೊಂಡ್ವಿ ಅಷ್ಟೇ. ನನಗೆ ಎಷ್ಟು ಸುಸ್ತಾಯಿದೆ ಅಂದರೆ ಇವತ್ತು ಓಕೆ, ಬಟ್ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿದ ದಿನ ತುಂಬ ಹೆಡ್ಡೇಕ್ ಇತ್ತು. ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಎಲ್ಲನೂ. ಇವಾಗ ನಾವು ತಿಂಡಿ ತಿಂದು ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ. ಬಿಸಿಲು ಇವಾಗ ನಮಗೆ ಬಸ್ ಸಿಕ್ತು. ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ವಿ. ನೋಡ್ಬೋದು ಬಸ್ಸಲ್ಲಿ ಅಷ್ಟು ಜನ ಇಲ್ಲ, ಯಾಕಂದ್ರೆ ಇಲ್ಲಿಂದ ಎಲ್ಲರೂ ಟ್ರಾವೆಲ್ ಮಾಡೋದು ರೆಡ್ ಬಸ್ಸಲ್ಲಿ. ಅಂದ್ರೆ ಇವಾಗ ಲೇಡೀಸಿಗೆಲ್ಲ ಫ್ರೀ ಅಲ್ವಾ, ಅದ್ರಲ್ಲಿ ಮಾತ್ರ ಹೋಗ್ಲಿಕ್ಕೆ ನಮಗೆ ಸೀಟೇ ಇಲ್ಲ. ಇದ್ರಲ್ಲಿ ಓಕೆ, ಇದ್ರಲ್ಲಿ ಯಾರು ಅಂದ್ರೆ ಅಮೌಂಟ್ ಎಲ್ಲ ಕೊಟ್ಟು ಯಾರು ಹೊತ್ತುದಿಲ್ಲ ಬಿಡಿ, ಅಷ್ಟೇ ಫ್ರೀ ಪತಿಗೆ ಅಲ್ದ. ಹಾಗೆ ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ.
ಬಿಸಿಲಂತೂ ಬಸ್ಸಲ್ಲೂ ಸಿಕ್ಕಾಪಟ್ಟೆ ಹೀಟ್ ಅನಿಸ್ತಾ ಇತ್ತು ನಮಗೆ. ಆ ಬಸ್ಸಲ್ಲಿ ಬರುವಾಗ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಹೈದ್ರಾಬಾದಿಗೆ ಬಂದ್ಮೇಲೆ ಇವಾಗ ಎಷ್ಟು ಬಿಸಿಲಿದೆ ಅಂತ ಗೊತ್ತಾಗ್ತಿತ್ತು. ಎಷ್ಟು ಬಿಸಿಲಪ್ಪ. ನಮ್ದು ಮನೇಲಿ ಪತಿಗಂತ ಬಿಸಿಲು ಗೊತ್ತಾಗ್ತಿರಲ್ಲ ನಮ್ಗೆ ಕರ್ನಾಟಕದಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮತ್ತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡ್ಬೋದು ನೀವು. ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ಬಸ್ ಆ ಟ್ರಾಫಿಕ್ ಅಲ್ಲೇ ಲೇಟ್ ಆಗುತ್ತೆ. ಅಕ್ಕ ನೀವು ಬೆಂಗಳೂರು ಕಾಣ್ಲಲ್ಲ. ಇವಾಗ ನಾವು ಫೈನಲಿ ನಮ್ಮ ಟಾಪ್ ಗೆ ರೀಚ್ ಆದ್ವಿ. ಇನ್ನು ಮನೆಗೆ ಆಟೋದಲ್ಲಿ ಹೋಗ್ತಾ ಇದ್ವಿ ಇವಾಗ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್.